ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ವಿಡಿಯೋ ನೋಡ್ತಿರೋದು ಶರಣಾರ್ಥಿ. ಸೊ ಈಗ ನಾನು ಯಾವ ಥರ ಒಂದು ವಿಡಿಯೋ ಮಾಡೋದು ಹೇಳ್ಕೊಡ್ತೀನಪ್ಪ ಅಂದರೆ ಫೇಸ್ನ ಹೇಗೆ ಸ್ಮೂತ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ನೀವು ಮೊದಲಾಗಿ ಸ್ಕೆಚ್ ಬುಕ್ ಅನ್ನೋ ಒಂದು ಆ್ಯಪ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ನೀವು ಈ ಆ್ಯಪ್ಗೆ ಬಂದು ಫೋಟೋ ಇಂಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ನೀವು ಗ್ಯಾಲರಿಯಿಂದ ಡೈರೆಕ್ಟಲ್ಲಿ ಶೇರ್ ಹೊಡೆದ್ಬಿಟ್ಟು ನೀವು ಸ್ಕೆಚ್ ಬುಕ್ನ ಒಂದು ಆ್ಯಪ್ಗೆ ಲಿಂಕ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ಥರ ಒಂದು ಅಪ್ಲೋಡ್ ಆದಮೇಲೆ ಫೇಸ್ನ ನೀವು ನೋಡ್ತಾ ಇರ್ಬೋದು. ಝೂಮ್ ಮಾಡಿದರೆ ಅಷ್ಟೇನು ಚೆನ್ನಾಗಿ ಕಾಣ್ತಿಲ್ಲ, ಎಲ್ಲ ಒಂಥರ ಬ್ಲರ್ ಕಂಡಂಗೆ ಕಾಣ್ತಿದೆ. ಸೊ ಇದನ್ನು ನಾವು ಹೇಗಪ್ಪ ಸ್ಮೂತ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಪೆನ್ಸಿಲ್ ಥರ ಒಂದು ಸ್ಕೆಚ್ ಬಾಕ್ಸ್ ಕಾಣಿಸ್ತೀನಿ ನೋಡಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬೇಜಾನ್ ಆಪ್ಷನ್ ಇರುತ್ತೆ ನಿಮಗೆ. ಬೇಸಿಕ್ ಮಾರ್ಕರ್, ತುಂಬ ಮಾರ್ಕರ್ ಇರುತ್ತೆ, ಒಂದೊಂದು ಥರ ಒಂದು ಶೇಪ್ನ ಮೇಂಟೈನ್ ಮಾಡೋದಾಗಿರುತ್ತೆ. ನಾನು ನಿಮ್ಗೆ ಹೇಳ್ಕೊಡೋದು ಇಲ್ಲಿ ಸ್ಮರ್ಜ್ ಅಂತ ಇದೆಯಲ್ಲ, ಈ ಒಂದು ಪ್ಯಾರದಲ್ಲಿ ಎರಡನೇದು ಒಂದು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಇದು ನೀವು ಒಂದು ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ನೋಡಿ ಅಡ್ಜಸ್ಟ್ಮೆಂಟ್ ಅಂತ ಕಾಣ್ತಿದೆಯಲ್ಲ, ಇದು ಒಂದು ಅಡ್ಜಸ್ಟ್ಮೆಂಟು. ಸೊ ನೀವು ಇಲ್ಲಿ ಟೈಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಎಷ್ಟು ಬೇಕು ಎಷ್ಟು. ಸೊ ನಾನು ನಿಮಗೆ ಹೇಳ್ತೀನಿ, ಇದೊಂದು 5 ಇಟ್ಕೊಳ್ರಿ, ಇದು 7 ಇರಲಿ. ಇದು ನಿಮಗೆ ಬೇಸಿಕ್ ಎಷ್ಟು ನಮಗೆ ವಿಡ್ತು ಬೇಕು ಅನ್ನೋದು ಇದು ಸೈಜು. ಸೊ ನೋಡಿ ನಾನೀಗೊಂದು 21 ಇಕ್ಕಿದ್ದೀನಿ, ನಿಮಗೂ ತೋರಿಸ್ತಾ ಇರ್ತೀನಿ. ಸೊ ನೋಡಿ ಇದು ಒಂಥರ ಕಮ್ಮಿ ಆಗ್ತಾಯಿದೆ. ನಾವು ಬೇಕಾದ್ರೆ ಇದನ್ನ ನಾವು ಜಾಸ್ತಿ ಬೇಕಾದರೂ ಮಾಡ್ಕೊಬೋದು. 21 ಇರೋದು, ಇನ್ನೊಂದು ಪಾಯಿಂಟ್ ನಾನು ಕಮ್ಮಿ ಮಾಡ್ಕೊತೀನಿ, ಇಲ್ಲ ಅಥವಾ ಜಾಸ್ತಿ ಮಾಡ್ಕೊಂಡ್ರು ಹೇಗಿದ್ರೂ ಚೆನ್ನಾಗೇ ಬರುತ್ತೆ. ಸೊ ನೋಡಿ ಆಗಿದೆ. ನೀವು ಇಲ್ಲಿ ಝೂಮ್ ಮಾಡ್ಕೊಂಡು ನೋಡ್ಕೊಬೇಕಾಗತ್ತೆ. ಸೊ ಪೂರ್ತಿ ವಿಡಿಯೋ ಆಗೋತಕ ನೀವು ಸ್ಕಿಪ್ ಮಾಡಿದೆ ನೋಡಿ, ಪೂರ್ತಿ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನೀವು ಈ ಥರ ನೋಡ್ಬೋದು. ಈಗ ಎಲ್ಲ ನೀವು ಸ್ಮೂತ್ ಬರ್ತಾಯಿದೆ ಫೇಸು. ಸೊ ಎಲ್ಲ ಕಡೆ ನೀವು ಇದನ್ನು ಹಚ್ಕೊಂಬರ್ಬೇಕಾಗುತ್ತೆ, ಆವಾಗ ನಿಮಗೆ ಫೇಸು ಫುಲ್ಲು ಸ್ಮೂತಾಗಿ ಬರುತ್ತೆ ನೋಡಿ. ಸೊ ನಾನು ಇವಾಗ ಇಷ್ಟು ಹಚ್ಚಿದ್ದೀನಿ, ಇವಾಗ ಇಷ್ಟು ಸ್ಮೂತ್ ಆಗಿದೆ. ಸೊ ಹಂಗೆ ಎಷ್ಟು ಟೈಮ್ ಕೊಟ್ಟು ನೀವೊಂದು ವೀಡಿಯೋನ ಈ ಥರ ಸ್ಮೂತ್ ಮಾಡ್ತಾ ಹೋಗ್ತಾ ಫೋಟೋ ಅಷ್ಟು ಸಖತ್ತಾಗಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸೋದಕ್ಕೋಸ್ಕರ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಫುಲ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಆದಷ್ಟು. ಸೊ ನೀವು ಎಷ್ಟು ಟೈಮ್ ಕೊಡ್ತೀರೋ ಅಷ್ಟು ಫೋಟೋ ನಿಮಗೆ ನೀಟಾಗಿ ಬರ್ತಾ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ಝೂಮ್ ಮಾಡಿಕೊಂಡು ಕ್ಲೀನಾಗಿ ಹಚ್ಕೊಬೇಕಾಗತ್ತೆ. ಝೂಮ್ ಮಾಡಿ ಕ್ಲೀನಾಗಿ ಹಚ್ಕೊಂಡು ಅಷ್ಟು ನೀವು ಎಲ್ಲಿ ಕತ್ತಾಗಲಿ, ಕುತ್ತಿಗೆ ಆಗಿರ್ಬೋದು, ಕೈ ಆಗಿರ್ಬೋದು, ನೀವು ಯಾವುದೇ ಒಂದು ಕ್ಲೀನಲ್ಲಿ ಝೂಮ್ ಮಾಡಿಕೊಂಡು ಅದನ್ನ ಝೂಮ್ ಔಟ್ ಮಾಡಿಕೊಂಡೆ ನೀವು ಮಾಡಿಕೊಂಡ್ರೆ ವಿಡಿಯೋ ಸಖತ್ತಾಗಿ ಬರುತ್ತೆ. ಒಂದು ಫೋಟೋ ಅನ್ನೋದು ಏನೋ ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಾನು ಆದಷ್ಟು ನಿಮಗೆ ಬೇಗ ತೋರಿಸೋದಕ್ಕೋಸ್ಕರ ಈ ಥರ ಇದು ಮಾಡಿಬಿಟ್ಟಿದ್ದೀನಿ. ಈಗ ಫೋಟೋ ಈ ಥರ ಫುಲ್ಲು ಸ್ಮೂತಿ ಆಗಿದೆ. ಸೊ ನೋಡಿ ಇಷ್ಟೆಲ್ಲ ನೀವು ಆದಮೇಲೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ 3 ಡಾಟೆಡ್ ಕಾಣ್ತಿದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ 3ನೇ ಆಪ್ಷನ್ ಸೇವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡು. ಇನ್ಫೋರ್ಟ್ ಫ್ರಮ್ ಫೈಲ್ಸ್ ಅಂತ ಇದೆಯಲ್ಲ, ಇವು 3 ಏನಿದು ಸೇವ್ ಮಾಡ್ಕೊಳೋ ಆಪ್ಷನ್ಗಳು. ಇದು ನೋಡಿ, ಇದು ಸೇವ್ ಮಾಡೋ ಆಪ್ಷನ್ನು. ನೆಕ್ಸ್ಟು ಇದು ಬಿಟ್ಟು ಇದು ಇಂಪೋರ್ಟ್ ಫೈಲ್, ಇದು ಸೇವ್ ಮಾಡೋ ಆಪ್ಷನ್ನು. ಸೊ ಇದು ಮತ್ತು ಸೇವ್ ಅನ್ನೋದು ಸೇವ್ ಮಾಡೋ ಆಪ್ಷನ್. ನೀವು ಸೇವ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ಸೇವಿಂಗ್ ಆಗ್ತಾಯಿದೆ. ಸೊ ನೋಡಿ ಇಷ್ಟು ನೀವು ಫೈಲ್ ತೆಗೆದು ನೋಡ್ಬೋದು, ಬೇಕಾದ್ರೆ ಸೇವ್ ಆಗಿರುತ್ತೆ. ಸೊ ನಿಮಗೆ ಇನ್ನೇನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ನಿಮಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.